ನೋಡಿ ಗೈಸ್ ಎಷ್ಟಿದ್ದಾವೆ ಅಂತ. ಇದು ನಮ್ಮ ಪ್ಯಾಂಟು ಶರ್ಟ್ಸು. ಇದು ರೀಸೆಂಟಾಗಿ ತೊಗೊಂಡಿದ್ದು 2 ಟೈಮ್ಸ್ ಹಾಕ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಇವಾಗ ವಾಶ್ ಮಾಡೋಣ ಅಂತ ಅದನ್ನು ಕೂಡ ಹಾಕಿದ್ದೀನಿ. ಎಲ್ಲರೂ ಕೂಡ ವೀಕೆಂಡಲ್ಲಿ ಹೊರಗಡೆ ಹೋಗಿ ಅದು ಇದು ಏನಾದರೂ ಮಾಡ್ತಾಯಿದ್ರೆ, ಬಟ್ ನಾವು ನೋಡಿ ಇಲ್ಲಿ ಪಿ ಜಿನಲ್ಲಿ ಬಟ್ಟೆ ವಾಶ್ ಮಾಡೋದು. ಬಟ್ಟೆ ನೋಡಿ ಗೈಸ್, ಇವಾಗ ವಾಷಿಂಗ್ ಮಷೀನಿಗೆ ಹಾಕಿದ್ದೀನಿ ಯಾವ ಥರ ಆಗ್ತಾಯಿದೆ ಅಂತ. ಅಷ್ಟೇ ಅಲ್ವಾ ಗೈಸ್, ನಿಜವಾಗ್ಲೂ ನಾವು ಮನೇಲಿದ್ದಾವಾಗ ಏನು ಹೇಳ್ತಾ ಇರ್ತೀವಿ, ಕರೆಕ್ಟಾಗಿ ವಾಶ್ ಮಾಡಿಲ್ಲ ಅಲ್ಲಮ್ಮ, ನಾನು ನಾಳೆ ಕಾಲೇಜ್ಗೆ ಹಾಕೊಂಡು ಹೋಗ್ಬೇಕು ಅಥವಾ ಸ್ಕೂಲ್ಗೆ ಹಾಕ್ಕೊಂಡು ಹೋಗ್ಬೇಕು, ಈ ಬಟ್ಟೆ ವಾಶ್ ಮಾಡಿಲ್ಲ ಅದು ಇದು ಅಂತ ನಮ್ಮ ಅಮ್ಮ ಮೇಲೆ ನಾವು ಜೋರು ಮಾಡ್ತಾ ಇದ್ವಿ ಅಲ್ವಾ. ಬಟ್ ಇಲ್ಲಿ ಸಿಚುವೇಶನ್ಸ್ ನೋಡಿ ಯಾವ ರೀತಿ ಇದೆ ಅಂತ. ಅದಕ್ಕೆ ಗೈಸ್, ಏನೇ ಆಗಿರ್ಬೋದು, ಅದು ವಸ್ತು ಆಗಿರ್ಬೋದು, ವ್ಯಕ್ತಿಗಳಾಗಿರ್ಬೋದು, ಏನೇ ಆಗಿರ್ಬೋದು, ಅವರು ಇದ್ದವಾಗ ಅವ್ರ ಬೆಲೆ ಯಾವತ್ತೂ ಗೊತ್ತಾಗಲ್ಲ ಗೈಸ್, ಆಯಿತಾ. ಚಂದು ಫ್ಯಾಮ್, ಇವತ್ತಿನ ಈ ವ್ಲಾಗನ್ನು ನಾನು ನಮ್ಮ ರೂಮಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ. ಯಾಕೆ ಅಂತ ಅಂದರೆ ಇವತ್ತು ಭಾನುವಾರ ಅಲ್ವಾ ಗೈಸ್, ಓಕೆನಾ. ಭಾನುವಾರ ನಮ್ಮ ಪಿ ಜಿ ಹುಡುಗರಿಗಾಗಿರ್ಬೋದು, ಹಾಸ್ಟೆಲ್ ಹುಡುಗರಿಗಾಗಿರ್ಬೋದು ಏನು ಕೆಲಸ ಇರುತ್ತೆ ಹೇಳಿ, ಬಟ್ಟೆ ವಾಶ್ ಮಾಡೋದು. ಎಸ್ ಗೈಸ್, ಅದನ್ನೇ ಇವು ತುಂಬ ಅಂದರೆ ತುಂಬ ಬಟ್ಟೆ ಇದ್ದಾವೆ. ನೋಡಿ ಇಲ್ಲಿ ಯಾವ ರೀತಿ ಇದ್ದಾವೆ ಅಂತ ಆಮೇಲೆ ತೋರಿಸ್ತೀನಿ ಗೈಸ್. ಎಷ್ಟು ಬಟ್ಟೆಗಳಿದ್ದಾವೆ, ಎಷ್ಟು ಜೊತೆ ಇದ್ದಾವೆ ಅಂತ ಅಂದರೆ ನಿಜವಾಗ್ಲೂ ನನಗೆ ಇವಾಗ ಬೇಜಾರಾಗಿತ್ತು. ನಾನು 2 ಡೇಸ್ಗೆ ಅಥವಾ 3 ಡೇಸ್ಗೆ 1 ಟೈಮ್ ನಾನು ತೊಳಿಬೇಕಿತ್ತು ಅಂತ ಅನಿಸುತ್ತೆ. ಬಟ್ ಆದರೆ ಟೈಮ್ ಇರಲ್ಲ ಗೈಸ್. ಬಂದು ಕಾಲೇಜಿಂದ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಈ ಥರ ಮಾಡೋಷ್ಟೊತ್ತಿಗೆ ಆಗೋಗುತ್ತೆ. ಅವಾಗ ಮಾಡೋಕ್ಕಾಗಿದ್ದಿಲ್ಲ. ಇವತ್ತು ಬನ್ನಿ ಗೈಸ್, ಇವತ್ತು ನೋಡೋಣ. ಇವಾಗ ಆಲ್ರೆಡಿ ಆಫ್ಟರ್ನೂನ್ ಆಗಿದೆ. ಇವಾಗ ಸ್ಟಾರ್ಟ್ ಮಾಡಿದರೆ ಹೆಂಗೂ ವಾಷಿಂಗ್ ಮಷಿನ್ ಇದೆ, ಅದರಲ್ಲಿ ಹಾಕಿದರೆ ಆಗುತ್ತೆ. ಬನ್ನಿ ಇವಾಗ ನೋಡೋಣ, ತಗೊಂಡು ಹೋಗೋಣ. ತೋರಿಸ್ತೀನಿ ಬನ್ನಿ ಗೈಸ್ ನಿಮಗೆ ಎಷ್ಟು ಬಟ್ಟೆ ಇದ್ದಾವೆ ಅಂತ. ನೋಡಿ ಗೈಸ್ ಎಷ್ಟಿದ್ದಾವೆ ಅಂತ. ಇದು ನಮ್ಮ ಪ್ಯಾಂಟು ಶರ್ಟ್ಸು. ಇದು ರೀಸೆಂಟಾಗಿ ತೊಗೊಂಡಿದ್ದು 2 ಟೈಮ್ಸ್ ಹಾಕ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಇವಾಗ ವಾಶ್ ಮಾಡೋಣ ಅಂತ ಅದನ್ನು ಕೂಡ ಹಾಕಿದ್ದೀನಿ. ನೋಡಿ ಗೈಸ್, ನನ್ನ ಹತ್ರ ಇಷ್ಟೊಂದಿದ್ದಾವೆ ಗೈಸ್ ಬಟ್ಟೆ, ಆಯಿತಾ. ಇಷ್ಟೊಂದಿದ್ದಾವೆ. ಅದನ್ನು ಹಾಕ್ಕೊಳ್ಳೋದು ಬಿಡೋದು ಹಂಗೆ ಡೈಲಿ ಕಾಲೇಜ್ಗೆ ಕಲರ್ ಬಟ್ಟೆ ಆಗಿರೋದ್ರಿಂದ ನಿಜ ಆಗಲ್ಲ ಗೈಸ್. ನೋಡಿ ಎಷ್ಟೊಂದು ಬಟ್ಟೆ ಇದ್ದಾವೆ ಇಲ್ಲಿ. ಇದು ನನ್ನ ಕಾಲೇಜ್ ಬ್ಯಾಗು. ಕಾಲೇಜು ಇಲ್ಲಿ ರೆಕಾರ್ಡ್ ಇದೆ, ಇಲ್ಲೊಂದು ಸ್ವಲ್ಪ ಬರೆಯೋದಿದೆ, ಆಮೇಲೆ ಬರೆಯೋಣ. ಇದು ವಾಶ್ ಮಾಡಿದಾದಮೇಲೆ ಸ್ವಲ್ಪ ಹೊತ್ತು ಬರೆಯೋಣ. ನೋಡಿ ಇವಾಗ ಸೋಪಿನ ಪುಡಿ ಇದೆ, ಬಟ್ಟೆಗಳಿದ್ದಾವೆ. ಪ್ಯಾಂಟ್ ಮಾತ್ರ ತುಂಬ ವೇಟ್ ಇದ್ದಾವೆ ಗೈಸ್, ಆಯಿತಾ. ಅದನ್ನು ತೊಗೊಂಡೋಗ್ಲಿಕ್ಕೆ ಇವಾಗ ಎಷ್ಟೊಂದು ತುಂಬಾ ಇದ್ದಾವೆ. ಬನ್ನಿ ಇವಾಗ ಎಲ್ಲನೂ ತೊಗೊಂಡೋಗಿ ಮೇಲೆ ವಾಷಿಂಗ್ ಮಷಿನ್ಗೆ ಒಂದು 3 ಟೈಮ್ಸ್ ಹಾಕ್ಬೇಕು ಅನಿಸುತ್ತೆ ಇವನ್ನ. ಪ್ಯಾಂಟನ್ನೇ 1 ಟೈಮ್ ಹಾಕೋದು, ಅದಾದಮೇಲೆ ಶರ್ಟ್ಸು, ಅದಾದಮೇಲೆ ಸ್ವಲ್ಪ ಬನಿಯನ್ಸ್ ಇದ್ದಾವೆ, ಅವನ್ನು ಕೂಡ 1 ಟೈಮ್ ಹಾಕಬೇಕಾಗುತ್ತೆ. ಬನ್ನಿ ಇವಾಗ ತೊಗೊಂಡೋಗೋಣ. ನೋಡಿ ಗೈಸ್, ನನ್ನ ಕೈಯಲ್ಲಿ ಎಷ್ಟು ಇದ್ದಾವೆ ಅಂತ, ಎಷ್ಟು ವೆಯ್ಟ್ ಇದೆ ಗೊತ್ತಾ. ಬನ್ನಿ ಇವಾಗ ಬೇಗ ಹೋಗಿ ವಾಷಿಂಗ್ ಮಷಿನ್ಗೆ ಹಾಕಿ ಬೇಗ ವಾಶ್ ಮಾಡೋದನ್ನು ಕಲಿಯೋಣ. ಏಕೆ ಅಂತಂದರೆ ಮೇಲೆ ತುಂಬ ಬಿಸಿಲಿದೆ. ಬೇಗ ವಾಶ್ ಮಾಡಿಕೊಂಡು ಕೆಳಗಡೆ ಬರೋಣ ಗೈಸ್. ಇವಾಗ ಮೇಲೆ ಹೋಗೋಣ. ಬನ್ನಿ ಜನರೇ, ಬನ್ನಿ. ನೋಡಿ ಎಲ್ಲರೂ ಕೂಡ ವೀಕೆಂಡಲ್ಲಿ ಹೊರಗಡೆ ಹೋಗಿ ಅದು ಇದು ಏನಾದರೂ ಮಾಡ್ತಾಯಿದ್ರೆ, ಬಟ್ ನಾವು ನೋಡಿ ಇಲ್ಲಿ ಪಿ ಜಿನಲ್ಲಿ ಬಟ್ಟೆ ವಾಶ್ ಮಾಡಬೇಕು. ಬಟ್ಟೆ ಬನ್ನಿ ಎಲ್ಲದೂ ಮಾಡಬೇಕಲ್ಲ. ನಾವು ಮನೇಲಿದ್ದಾಗ ಹೇಳ್ತಿದ್ವಿ ಹಾಗೆ ಹೀಗೆ ನೀಟಾಗಿ ವಾಶ್ ಮಾಡಿ ಹಾಗೆ ಹೀಗೆ ಅಂತ ಅಮ್ಮಗೆ ಹೇಳ್ತಾಯಿದ್ವಿ. ಬಟ್ ಇಲ್ಲಿ ನೋಡಿ ನಾವೇ ವಾಶ್ ಮಾಡಬೇಕು. ಬನ್ನಿ ವಾಶ್ ಮಾಡೋಣ. ಬಟ್ಟೆಯನ್ನೆಲ್ಲ ತಗೊಂಡು ಹೋಗಿ ಅಲ್ಲಿ ವಾಷಿಂಗ್ ಮಷಿನ್ಗೆ ಹಾಕೋಣ ಅಂತ ನೋಡಿದರೆ, ಅಲ್ಲಿ ನಮ್ಮ ಪಕ್ಕದ ರೂಮ್ನವರು ಅಣ್ಣವರು ಯಾರೋ ವಾಶ್ ಮಾಡ್ತಿದ್ದಾರೆ. ಆಲ್ರೆಡಿ ವಾಷಿಂಗ್ ಮಷಿನ್ ಒಳಗಡೆ ಹಾಕಿದ್ರು. ನಾನು ಪ್ರೀವಿಯಸ್ ಆಗಿ ನೋಡ್ಕೊಂಬಂದವಾಗ ಯಾರೂ ಇರಲಿಲ್ಲ. ಬಟ್ ಇವಾಗ ಇದ್ದಾರೆ. ಅವರು ಆದಮೇಲೆ ನಾವು ವಾಶ್ ಮಾಡಲಿಕ್ಕೆ ಹಾಕೋಣ. ನಮ್ಮದು ಸ್ವಲ್ಪ ಲೇಟ್ ಆಗುತ್ತೆ ಅಲ್ವಾ, ಅವರು ವಾಶ್ ಮಾಡಿಬಿಡಲಿ ಅಂತ ಸುಮ್ಮನೆ ಬಿಟ್ಟೆ. ನೆಕ್ಸ್ಟ್ ಅವರು ಆದಮೇಲೆ ನಾವು ಹೋಗಿ ವಾಶ್ ಮಾಡೋಣ. ಅಲ್ಲಿವರೆಗೂ ಸ್ವಲ್ಪ ರೆಕಾರ್ಡ್ ಇದೆ, ಬನ್ನಿ ತೋರಿಸ್ತೀನಿ, ಅದನ್ನು ಬರೆಯೋಣ. ನೋಡಿ ರೆಕಾರ್ಡ್ ಬರೆಯೋದಿದೆ, ಅಲ್ಲಿವರೆಗೂ ರೆಕಾರ್ಡ್ ಬರೆದು ಅದಾದಮೇಲೆ ಒಂದು 1/2 ಅವರ್ ಆಗುತ್ತೆ ಅನಿಸುತ್ತೆ. ಅವ್ರದ್ದು ಸ್ವಲ್ಪ ಬಟ್ಟೆ ಇದೆ, ಅದಾದಮೇಲೆ ನಾವು ವಾಶ್ ಮಾಡಲಿಕ್ಕೆ ಹೋಗೋಣ. ಬನ್ನಿ ಇವಾಗ ರೆಕಾರ್ಡ್ ಬರಲಿಕ್ಕೆ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಡೂ ಇಟ್. ಆಲ್ರೆಡಿ 30 ಮಿನಿಟ್ಸ್ ಏನೋ ಆಯಿತು. ಬನ್ನಿ ಇವಾಗ ಮೇಲೆ ಹೋಗಿ ವಾಷಿಂಗ್ ಮಷಿನ್ ಏನಾದರೂ ಫ್ರೀ ಇದೆನಾ ಅವ್ರದ್ದು, ಆಯಿತು ಬಟ್ಟೆ ವಾಶ್ ಮಾಡಿದ್ದು ಅಂತ ನೋಡಿಕೊಂಡು ಬನ್ನಿ ಇವಾಗ ಬಾಟಲನ್ನು ತೊಗೊಂಡೋಗ್ತಿದ್ದೀನಿ. ಅಲ್ಲಿ ಬಿಸಿಲು ತುಂಬ ಜಾಸ್ತಿ ಇದೆ, ಅಲ್ಲಿ ತೊಗೊಂಡೋಗಿ ನಮ್ಮದು ಬಟ್ಟೆನ ವಾಶ್ ಮಾಡಿಕೊಂಡು ಬರೋಣ. ಬನ್ನಿ ಗೈಸ್ ಇವಾಗ ಹೋಗೋಣ.
ಇವಾಗ ನೋಡಿ ಗೈಸ್ ಇಲ್ಲಿ ಪಿ ಜಿ ಒಳಗಡೆ ಯಾವ ಥರ ಪಿ ಜಿ ಮೇಲೆ ಅಂದರೆ ಟಾಪ್ ಮೇಲೆ ಯಾವ ಥರ ಇದೆ ಅಂತ ನೋಡಿ ಗೈಸ್. ಇದಿಷ್ಟು ಹಾಲ್ ಈ ಥರ ಇದೆ, ಇಷ್ಟು ಸ್ಪೇಸ್ ಇದೆ. ಮತ್ತು ಹಿಂದೆ ಇರೋದು ವಾಷಿಂಗ್ ಮಷೀನು. ವಾಷಿಂಗ್ ಮಷೀನಲ್ಲಿ ಯಾರೋ ಒಬ್ಬರು ಹಾಕಿದ್ದಾರೆ, ಆಲ್ರೆಡಿ ಬಟ್ಟೆನ ಹಾಕಿದ್ದಾರೆ. ನಾನು ಹಾಕೋಣ ಅಂತ ಬಂದೆ, ಇವಾಗ ಆಲ್ರೆಡಿ ಬಟ್ಟೆನ ಹಾಕಿದ್ದಾರೆ ನೋಡಿ, ಬಟ್ಟೆನ ಹಾಕಿದ್ದಾರೆ. ಅವ್ರು ಬಂದು ಕ್ಲೀನ್ ಮಾಡಿದಾದ್ಮೇಲೆ ಮತ್ತೆ ನಾನು ವಾಶ್ ಮಾಡೋಕೆ ಹಾಕಬೇಕು. ಇದಾದಮೇಲೆ ನೋಡ್ತಾ ಇರ್ಬೋದು ಇಷ್ಟು ಬಟ್ಟೆಗಳನ್ನು ಆಲ್ರೆಡಿ ಹಾಕಿದ್ದಾರೆ ಗೈಸ್. ನಮಗೆ ಸ್ವಲ್ಪ ಒಂದೆರಡು ಲೈನಿನ ಸ್ಪೇಸ್ ಇದೆ, ಅಲ್ಲೇ ಕೂಡ ಹಾಕಬೇಕು. ನನ್ನ ಬಟ್ಟೆಗಳು ಜಾಸ್ತಿ ಇದಾವಲ್ಲ, ಅಲ್ಲಿ ಆಗಲ್ಲ ಅಂತ ಅನ್ಕೋತೀನಿ. ಯಾರಾದರೂ ಸ್ವಲ್ಪ ಆರಿದ್ರೆ ಅವನ್ನೊಂದು ಸ್ವಲ್ಪ ಸೈಡಿಗೆ ಹಾಕಿ ಆಮೇಲೆ ಅದನ್ನು ಕ್ಲೀನ್ ಮಾಡಿಬಿಟ್ಟು ಹಾಕೋಣಂತೆ. ನೋಡಿ ಇವಾಗ ಈ ವಾಷಿಂಗ್ ಮಷಿನ್ ಇದೆ, ಇದು ಹೊಸ ವಾಷಿಂಗ್ ಮಷಿನ್ನು. ನೋಡಿ ಈ ಥರ ಯಾವ್ದು ನಾರ್ಮಲ್ ಬೇಕೋ ಅಥವಾ ಹೆವಿ ಬೇಕೋ, ಡೆಲಿಕೇಟ್ ಈ ರೀತಿ ಇದೆ. ಮತ್ತು ಇಲ್ಲಿ 5 ಮಿನಿಟ್ಸ್ 10 ಮಿನಿಟ್ಸ್ ಯಾವ ರೀತಿ ನಿಮಗೆ ಸೆಟ್ ಬೇಕೋ ಆ ಥರ ಸೆಟ್ ಮಾಡ್ಬೋದು. ಅದಾದಮೇಲೆ ವಾಶ್ ಮತ್ತು ಡ್ರೈನ್ ಮಾಡ್ಬೋದು. ಇಲ್ಲಿ ಆಫು ಆನು ಈ ರೀತಿ ಇದೆ. ಹಳೆ ವಾಶ್ರೂಮ್ ಇದಿತ್ತು ಗೈಸ್, ವಾಷಿಂಗ್ ಮಷಿನ್ ಇತ್ತು, ವಾಶ್ರೂಮ್ ಅಂತೀನಿ ನಾನು, ಸಾರಿ ಗೈಸ್. ಹಳೆ ವಾಷಿಂಗ್ ಮಷಿನ್ ಇತ್ತು, ಅದರಲ್ಲಿ ನಿಜಾಗಿ ನೀಟಾಗಿ ವಾಶು ಕೂಡ ಆಗ್ತಿರಲಿಲ್ಲ. ಅದು ಕರೆಕ್ಟಾಗಿ ಒಂದು ಸ್ವಲ್ಪ ವಾಶು ಕೂಡ ಮಾಡ್ತಾ ಇರಲಿಲ್ಲ, ಡ್ರೈ ಮಾಡ್ತಾ ಇರಲಿಲ್ಲ, ಈ ರೀತಿ ಪ್ರಾಬ್ಲಮ್ ಇತ್ತು. ಅದಕ್ಕೋಸ್ಕರ ಕಂಪ್ಲೇಂಟ್ ಮಾಡಿದ್ದಾದಮೇಲೆ ಇಲ್ಲಿ ನೀಟಾಗಿ ಮಾಡಿಕೊಟ್ಟಿದ್ದಾರೆ ನಮಗೆ. ಇವಾಗ ಚೆನ್ನಾಗಿ ವಾಶ್ ಆಗುತ್ತೆ. ನಾನು ಒಂದು 2 ಟೈಮ್ಸ್ ವಾಶ್ ಮಾಡಿದ್ದೀನಿ, ಚೆನ್ನಾಗಿ ವಾಶ್ ಆಗುತ್ತೆ ಗೈಸ್, ಓಕೆನಾ. ಇವಾಗ ಪರವಾಗಿಲ್ಲ. ಅಷ್ಟೇ ಅಲ್ವಾ ಗೈಸ್, ನಿಜವಾಗ್ಲೂ ನಾವು ಮನೇಲಿದ್ದಾವಾಗ ಏನು ಹೇಳ್ತಾ ಇರ್ತೀವಿ, ಕರೆಕ್ಟಾಗಿ ವಾಶ್ ಮಾಡಿಲ್ಲ ಅಲ್ಲಮ್ಮ, ನಾನು ನಾಳೆ ಕಾಲೇಜ್ಗೆ ಹಾಕೊಂಡು ಹೋಗ್ಬೇಕು ಅಥವಾ ಸ್ಕೂಲ್ಗೆ ಹಾಕ್ಕೊಂಡು ಹೋಗ್ಬೇಕು, ಈ ಬಟ್ಟೆ ವಾಶ್ ಮಾಡಿಲ್ಲ ಅದು ಇದು ಅಂತ ನಮ್ಮ ಅಮ್ಮ ಮೇಲೆ ನಾವು ಜೋರು ಮಾಡ್ತಾ ಇದ್ವಿ ಅಲ್ವಾ. ಬಟ್ ಇಲ್ಲಿ ಸಿಚುವೇಶನ್ಸ್ ನೋಡಿ ಯಾವ ರೀತಿ ಇದೆ ಅಂತ. ಅದಕ್ಕೆ ಗೈಸ್, ಯಾವುದೇ ಏನೇ ಆಗಿರ್ಬೋದು, ಅದು ವಸ್ತು ಆಗಿರ್ಬೋದು, ವ್ಯಕ್ತಿಗಳಾಗಿರ್ಬೋದು, ಏನೇ ಆಗಿರ್ಬೋದು, ಅವರು ಇದ್ದವಾಗ ಅವ್ರ ಬೆಲೆ ಯಾವತ್ತೂ ಗೊತ್ತಾಗಲ್ಲ ಗೈಸ್, ಆಯಿತಾ. ಇವತ್ತು ನೋಡು, ನನಗೆ ಪಿ ಜಿನಲ್ಲಿ ಇದ್ದೆ, ನಾನು ಹಾಸ್ಟೆಲ್ನಲ್ಲಿ ಇದ್ದೆ, ಬಿಫೋರ್ ದಾವಣಗೆರೆಯಲ್ಲಿ ಇದ್ದೆ, ಮತ್ತು ಇವಾಗ ಪಿ ಜಿನಲ್ಲಿದ್ದೀನಿ. ದಾವಣಗೆರೆ ಇದ್ದವಾಗ ಅಲ್ಲಿ ಸ್ವಲ್ಪನೇ ವಾಶ್ ಮಾಡಿಬಿಡ್ತಿದ್ದೆ, ಬಟ್ ಅಲ್ಲಿ ಟೈಮ್ ಇರೋದು. ಯಾಕೆ ಅಂತ ಅಂದರೆ ಆಫ್ಟರ್ನೂನ್ ಬರ್ತಿದ್ದೆ, ಆವಾಗ ಕ್ಲೀನ್ ಮಾಡ್ತಾಯಿದ್ದೆ. ಬಟ್ ಇವಾಗ ಆಗ್ತಾಯಿಲ್ಲ ಗೈಸ್, ಯಾಕೆ ಅಂತ ಅಂದರೆ ನಾನು ಈವ್ನಿಂಗ್ ಬರೋದ್ರಿಂದ ಅದಕ್ಕೂ ಆಗಲ್ಲ, ನನಗೆ ಕ್ಲೀನ್ ಮಾಡಲಿಕ್ಕೆ ಆಗಲ್ಲ, ವಾಶ್ ಮಾಡಲಿಕ್ಕೆ ಆಗಲ್ಲ. ಸೊ ಅದಕ್ಕೋಸ್ಕರ ಇಷ್ಟೊಂದಿದೆ, ಇವಾಗ ವಾಶ್ ಮಾಡೋದೇ ಇರೋದು. ಅದಕ್ಕೆ ವ್ಯಕ್ತಿಗಳು ಆಗಿರ್ಬೋದು, ವಸ್ತುಗಳೇ ಆಗಿರ್ಬೋದು, ನಮ್ಮ ಜೊತೆ ಇದ್ದವಾಗ ಅದು ಬೆಲೆ ಏನು ಅಂತ ಅಷ್ಟು ಗೊತ್ತಾಗಲ್ಲ. ಯಾವಾಗ ನಮ್ಮ ಜೊತೆ ಇರಲ್ಲ, ಯಾವಾಗ ನಮ್ಮ ಜೊತೆ ಆ ವಸ್ತುಗಳಿರಲ್ಲ, ವ್ಯಕ್ತಿಗಳಿರಲ್ಲ, ಆವಾಗ ಅವ್ರ ಬೆಲೆ ತುಂಬಾ ಅರ್ಥ ಆಗುತ್ತೆ, ಆಯಿತಾ. ನೀವು ಅಷ್ಟೇ, ಏನಾದರೂ ನಿಮ್ಮ ಫ್ಯಾಮಿಲಿ ಜೊತೆ ಇವಾಗ ಇದ್ದೀರಾ, ನಿಮ್ಮ ಅಪ್ಪ ಅಮ್ಮರ ಜೊತೆ ನೀವು ಇದ್ದೀರಾ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಇದ್ದೀರಾ, ನಿಮ್ಮ ಫ್ರೆಂಡ್ಸ್ ಜೊತೆ ಇದ್ದೀರಾ ಅಂತ ಅಂದರೆ ಆರಾಮಾಗಿ ಎಂಜಾಯ್ ಮಾಡಿ, ಎಷ್ಟು ಸಾಧ್ಯತೆ ಇದೆಯೋ ಅಷ್ಟು ಖುಷಿಯಾಗಿರಿ. ಇವಾಗ ಮತ್ತೆ ಇರೋ ಟೈಮ್ ಮತ್ತೆ ಮುಂದೆ ಇರುತ್ತೋ ಇಲ್ವೋ. ಇವಾಗ ನೋಡಿ, ನನಗೆ ಫ್ಯಾಮಿಲಿ ಜೊತೆ ಹೋಗೋಕ್ಕೆ ಇಷ್ಟ, ಎಲ್ಲನೂ ಇದೆ. ಬಟ್ ಇಲ್ಲಿ ವರ್ಕ್ ಇರೋದ್ರಿಂದ ನನಗೆ ಇವಾಗ ಹೋಗೋಕ್ಕಾಗಿಲ್ಲ. ಆ ಥರ ಟೈಮ್ ಸಿಚುವೇಶನ್ಸ್ ಬರುತ್ತೆ. ಅದಕ್ಕೋಸ್ಕರ ಇರೋ ಟೈಮ್ನ ಫ್ಯಾಮಿಲಿ ಜೊತೆ ಆದಷ್ಟು ಸ್ಪೆಂಡ್ ಮಾಡಿ, ಫ್ಯಾಮಿಲಿ ಜೊತೆ, ಫ್ರೆಂಡ್ಸ್ ಜೊತೆ, ಯಾರ್ಯಾರು ಇದ್ರೆ ಅಷ್ಟು ಜೊತೆ ಚೆನ್ನಾಗಿರಿ ಅಂತ ಹೇಳ್ತೀನಿ. ಇದಕ್ಕೆ ಹೇಳೋದು ಸಿಚುವೇಶನ್ಸ್ ಅಂತ. ಸಿಚುವೇಶನ್ಸ್ ಬಂದವಾಗ ನೀವು ಯಾವುದೇ ಏನೇ ಮಾಡಬೇಕು, ಮಾಡಲ್ಲ ನಾನು ಅಂತ ಅನ್ನೋ ಹಾಗೆ ಇಲ್ಲ ಗೈಸ್. ಆ ಕೆಲಸ ನೀವು ಮಾಡಲೇಬೇಕು. ಯಾಕೆ ಅಂತ ಅಂದರೆ ಆ ಸಿಚುವೇಶನ್ನಲ್ಲಿ ನೀವು ಮಾಡಿಲ್ಲ ಅಂತ ಅಂದರೆ ಮುಂದುವರಿಯೋಕ್ಕಾಗಲ್ಲ. ನೀವು ಆ ಕೆಲಸನ ಮಾಡಲೇಬೇಕು. ಆ ಥರ ಕ್ರಿಟಿಕಲ್ ಸಿಚುವೇಶನ್ ಇರೋವಾಗ ನೀವು ಯಾವ ರೀತಿ ಫೇಸ್ ಮಾಡ್ತೀರಾ ಅಂತ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆ ಫೇಸನ್ನು ಮಾಡಿ ಮುಂದೆ ಹೋಗ್ತಾ ಇದ್ದರೆ ಎಂತ ಸಹ ಆಗಲ್ಲ, ಎಲ್ಲನೂ ಕೂಡ ಮಾಡೋ ಸಾಧ್ಯತೆ ಇದೆ. ಬನ್ನಿ, ಇವಾಗ ಅವರು ಬಟ್ಟೆ ತೊಗೊಂಡು ಹೋದರೆ ಆರಾಮಾಗಿ ನಾವು ವಾಶ್ ಮಾಡೋಣ ಗೈಸ್. ಆಗಿರ್ಬೋದು, ಅಥವಾ ಶಾರ್ಟ್ಸ್ ಮಾಡಬೇಕಾದ್ರೆ ನನಗೇನಾದರೂ ಟಯರ್ಡು ಆ ಥರ ಆಯಿತು ಅಂತ ಅಂದರೆ ಇದೊಂಥರ ಟೇಬಲ್ ಥರ ಇದೆ, ಆಯಿತಾ. ಇಲ್ಲಿ ಆರಾಮಾಗಿ ಕೂತ್ಕೊಂಡು ನಾನೊಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ಲೈವ್ ಆಗಿರ್ಬೋದು, ಶಾರ್ಟ್ಸ್ ಆಗಿರ್ಬೋದು, ಕಂಟೆಂಟನ್ನು ಕ್ರಿಯೇಟ್ ಮಾಡೋದಾಗಿರ್ಬೋದು, ಕಂಟೆಂಟನ್ನು ಸರ್ಚ್ ಮಾಡೋದಾಗಿರ್ಬೋದು, ಮತ್ತು ನನ್ನ ಎಕ್ಸ್ಪೀರಿಯನ್ಸ್ನ ನಾನು ರಿಮೆಂಬರ್ ಮಾಡ್ಕೊಳ್ಳೋದಾಗಿರ್ಬೋದು, ಇಲ್ಲಿ ಬಂದು ಕೂತ್ಕೊಂಡು ನಾನು ರಿಮೆಂಬರ್ ಮಾಡಿಕೊಂಡು ನಿಮಗೆ ಇನ್ಫಾರ್ಮೇಷನ್ನ ತಿಳಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಇದೊಂದು ನನಗೆ ಒಂಥರ ಟೇಬಲ್. ಇಲ್ಲಿ ಕೂತ್ಕೊಂಡ್ರೆ ಅಲೋನ್ ಆಗಿರ್ತೀನಲ್ವ, ಒಬ್ಬನೇ ಇರ್ತೀನಲ್ವ, ಅಲ್ಲಿ ಆರಾಮಾಗಿ ಥಿಂಕ್ ಮಾಡಿ ಆರಾಮಾಗಿ ಏನಾದರೂ ನಿಮಗೆ ಒಂದು ಬೆಸ್ಟ್ ರಿಸಲ್ಟ್ ಕೊಡಲಿಕ್ಕೆ ಈ ಟೇಬಲ್ ನನಗೆ ಯೂಸ್ ಆಗ್ತಾ ಇದೆ ಗೈಸ್. ಥ್ಯಾಂಕ್ ಯು ಸೋ ಮಚ್ ಟೇಬಲ್. ಓಕೆ ಗೈಸ್, ಇವಾಗ ನನ್ನ ಪ್ಲೈವುಡನ್ನು ತೋರಿಸ್ತೀನಿ. ಅದನ್ನು ನೋಡಿ ನೀವು ಶಾಕ್ ಆಗಬಾರ್ದು, ಆಯಿತಾ. ಶಾಕ್ ಅಂತ ಅಂದರೆ ಪರವಾಗಿಲ್ಲ, ಚೆನ್ನಾಗೇ ಇದೆ. ಅದನ್ನು ಯಾವ ರೀತಿ ಇದು ಕೊಟ್ಟಿರೋದು, ನಾನು ಯಾವುದಕ್ಕೆ ಯೂಸ್ ಮಾಡ್ತಿದ್ದೀನಿ ಅಂತ ತೋರಿಸ್ತೀನಿ. ಬನ್ನಿ ಗೈಸ್, ಇಲ್ಲೇ ಇದೆ, ನೀವು ನೋಡಿ. ಇವಾಗ ನೋಡಿ ಗೈಸ್, ಇದು ಏಸುಸ್ ವಿವೋ ಬುಕ್ ಅಂತ ಇದೆ. ಇದನ್ನು ನಾನು ಏನು ಮಾಡ್ತಿದ್ದೀನಿ ಅಂತ ಅಂದರೆ ಪ್ಲೈವುಡ್ ಆಗಿ ಯೂಸ್ ಮಾಡ್ತಿದ್ದೀನಿ ಗೈಸ್. ಇದು ನಾನು ಬರೆದಿರೋದು ಮತ್ತು ಬ್ರ್ಯಾಂಡಿಂದಲ್ಲ.
ಇದು ನಾನು ಪೆನ್ನಲ್ಲಿ ಬರೆದಿರೋದು. ಇದು ಬ್ರ್ಯಾಂಡ್ ಈ ಥರ ಬರೆದಿರೋದು SS Vivo ಬುಕ್ ಅಂತ. ನಾನು ಇದನ್ನು ಪ್ಲೈವುಡ್ ಆಗಿ ಯೂಸ್ ಮಾಡ್ತಿದ್ದೀನಿ. ಏನಾದರೂ ಈ ಥರ ಇಟ್ಕೊಳ್ಳೋದು, ಈ ಥರ ಎಕ್ಸಸೈಸ್ ಇಟ್ಕೊಳ್ಳೋದು, ಈ ಥರ ಬರೆಯೋದು, ಈ ರೀತಿ ಮಾಡ್ತಿದ್ದೀನಿ. ಬೆಸ್ಟ್ ಇದೆ. ಇವಾಗ ನನಗೆ ಪ್ಲೈವುಡ್ ಅಷ್ಟು ನೀಡ್ ಇಲ್ಲ, ಇದೇ ಪ್ಲೈವುಡ್ ಥರ ಯೂಸ್ ಮಾಡ್ತಾಯಿದ್ದೀನಿ. ಇದರೊಳಗಡೆ ಲ್ಯಾಪ್ಟಾಪ್ ಹಾಕಿ ಕೊಟ್ಟಿದ್ದರು. ನೋಡಿ ಯಾವ ಥರ ಇದೆ ಅಂತ. ಇದನ್ನು ಪ್ಲೈವುಡ್ ಥರ ನಾನು ಇವಾಗ ಯೂಸ್ ಮಾಡ್ತಿದ್ದೀನಿ. ನಿಮಗೆ ಲ್ಯಾಪ್ಟಾಪ್ನು ರಿವ್ಯೂ ಮಾಡ್ತೀನಿ ಅಂತ ಹೇಳಿದ್ದೆ, ಅದನ್ನು ತೋರಿಸ್ತೀನಿ ಅಂತ ಹೇಳಿದ್ದೆ, ಬಟ್ ತೋರ್ಸೋಕ್ಕಾಗಿಲ್ಲ. ಬಟ್ ಅದು ನಾಳೆ ಲಾಗ್ನಲ್ಲಿ ತೋರಿಸ್ತೀನಿ. ಇವತ್ತಿನ ಈ ಲಾಗ್ನಲ್ಲಿ ತೋರ್ಸೋಕ್ಕಾಗಲ್ಲ. ಇದ್ರ ಒಳಗಡೆ ಏನೇನಿದೆ ಮತ್ತು ಅದು ಪ್ರೊಸೆಸರ್ ಏನು ಅದೆಲ್ಲ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ನಾನು ನೆಕ್ಸ್ಟ್ ಲಾಗ್ನಲ್ಲಿ ತೋರಿಸ್ತೀನಿ. ಇದ್ರೊಳಗಡೆ ಏನೇನಿರುತ್ತೆ ಮತ್ತು ಯಾವ ಥರ ಸೆಟಪ್ ಇರುತ್ತೆ ಅದನ್ನೆಲ್ಲ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ನೋಡ್ತಾ ಇರ್ಬೋದು, ಇದ್ರೊಳಗಡೆ ಈ ರೀತಿ ಎಲ್ಲ ಇರುತ್ತೆ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನೆಲ್ಲ ತೋರಿಸ್ತೀನಿ. ಕಂಪ್ಲೀಟ್ ಇನ್ಫಾರ್ಮೇಷನ್ ನೆಕ್ಸ್ಟ್ ವೀಡಿಯೋದಲ್ಲಿ ಬರುತ್ತೆ. ವೆಯ್ಟ್ ಮಾಡಿ ಗೈಸ್, ಯಾವ ಥರ ಇರುತ್ತೆ, ಯಾವ ಥರ ಇದೆ, ನಾನು ಫಸ್ಟ್ ಲ್ಯಾಪ್ಟಾಪ್ ತೊಗೊಂಡಿದ್ದು ಯಾವುದು, ಏನು, ಹೇಗಿದೆ, ಅದು ಎಷ್ಟು ಕೊಟ್ಟೆ ನಾನು ಅಮೌಂಟು, ಎಲ್ಲಿ ತೊಗೊಂಬಂದಿದ್ದು, ಇದೆಲ್ಲ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ಕೊಡ್ತೀನಿ. ಮತ್ತು ಅಡ್ರೆಸ್ಸು ಕೂಡ ಕೊಡ್ತೀನಿ. ನೀವು ಪರ್ಚೇಸ್ ಮಾಡೋದಾದರೆ ಅಲ್ಲೂ ಕೂಡ ಪರ್ಚೇಸ್ ಮಾಡ್ಬೋದು, ಲೊಕೇಶನ್ನಲ್ಲಿ ಹೋಗಿ, ಇಲ್ಲಿ ಬೆಂಗಳೂರವ್ರು ಆಗಿದ್ದರೆ. ಓಕೆ, ನೆಕ್ಸ್ಟ್ ಆ ಲಾಗ್ನಲ್ಲಿ ಖಂಡಿತ ಬರುತ್ತೆ ಗೈಸ್. ಇದು ಲ್ಯಾಪ್ಟಾಪಿಂದು ವೀಡಿಯೋ ಖಂಡಿತ ಬರುತ್ತೆ. ನೋಡಿ ಗೈಸ್, ಇವಾಗ ವಾಷಿಂಗ್ ಮಷೀನಿಗೆ ಹಾಕಿದ್ದೀನಿ ಯಾವ ಥರ ಆಗ್ತಾಯಿದೆ ಅಂತ. ಫಸ್ಟ್ ಟೈಮ್ ಇವಾಗ ನಾನು ಪ್ಯಾಂಟ್ಗಳನ್ನು ಹಾಕಿದ್ದೀನಿ. ಅದಾದಮೇಲೆ ಶರ್ಟ್ ಹಾಕೋಣ, ಅದಾದಮೇಲೆ ಒಂದು ಸ್ವಲ್ಪ ಬನಿಯನ್ಸು ಅವು ಇದ್ದಾವೆ ಅದನ್ನು ಹಾಕೋಣ. ಅದು ಹಾಕಿದ ಮೇಲೆ ಎಲ್ಲ ಕ್ಲೀನ್ ಆಗುತ್ತೆ. ಅದಾದಮೇಲೆ ಅಲ್ಲಿ ಪ್ಲೇಸ್ ಇರೋ ಕಡೆ ಹಾಕಿ ಹೋದರೆ ಇವತ್ತಿನ ಕೆಲಸ ಮುಗೀತು ಗೈಸ್. ಆಮೇಲೆ ರೆಕಾರ್ಡ್ ಒಂದು ಸ್ವಲ್ಪ ಬರೆಯೋದಿದೆ, ಅದು ಬರೆದ್ರೆ ಆಯಿತು. ವಿಡಿಯೋ ಯಾರ್ಯಾರು ನೋಡ್ತಿದ್ದೀರಾ, ಹಾಸ್ಟೆಲಲ್ಲಿದ್ದೀರಾ ಅಥವಾ ಪಿ ಜಿನಲ್ಲಿ ಇರೋರು, ನೀವು ಕೂಡ ಇದೇ ಥರ ಮಾಡ್ತೀರಾ? ನಿಮ್ಮ ಹಾಸ್ಟೆಲ್ನಲ್ಲಿ ಅಥವಾ ಪಿ ಜಿನಲ್ಲಿ ವಾಷಿಂಗ್ ಮಷಿನ್ ಇದೆನಾ? ಗೌರ್ಮೆಂಟ್ ಪಿ ಜಿನಲ್ಲಿ ಆಲ್ಮೋಸ್ಟ್ ಇರಲ್ಲ ವಾಷಿಂಗ್ ಮಿಷಿನ್. ಐನು ಒಂದು ಸ್ವಲ್ಪ ಡೆವಲಪ್ ಆಗಿರೋ ಅಲ್ಲಿ ಇಲ್ಲಿ ಸ್ವಲ್ಪ ಇರ್ಬೋದು, ಬಟ್ ಈ ವಿಲೇಜ್ ಸೈಡಲ್ಲಿ ಇರುತ್ತಲ್ಲ ಒಂದು ಸ್ವಲ್ಪ ಅಲ್ಲಿ ಇರಲ್ಲ. ನೀವೇ ಕೈನಲ್ಲಿ ಹ್ಯಾಂಡಲ್ಲಿ ವಾಶ್ ಮಾಡಬೇಕಾಗತ್ತೆ. ಪಿ ಜಿನಲ್ಲಿ ಆಲ್ಮೋಸ್ಟ್ ನೀವು ರೆಂಟ್ ಕಟ್ತೀರಲ್ವ, ಅದಕ್ಕೋಸ್ಕರ ಆಲ್ಮೋಸ್ಟ್ ಇರುತ್ತೆ ಅಂತ ಅನ್ಕೋತೀನಿ. ನೋಡಿ ಗೈಸ್, ನೀವು ಏನಾದರೂ ಪಿ ಜಿ ಸ್ಟೂಡೆಂಟ್ಸು ಅಥವಾ ಹಾಸ್ಟೆಲ್ ಸ್ಟೂಡೆಂಟ್ಸ್ ಆಗಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಿ. ನೀವು ಕೂಡ ಸಂಡೇ ಬಂದರೆ ಈ ಥರ ಕ್ಲೀನ್ ಮಾಡ್ತೀರಾ, ವಾಶ್ ಎಲ್ಲ ಮಾಡ್ತೀರಾ, ಅಥವಾ ರೂಮ್ ಕ್ಲೀನ್ನ ಯಾವಾಗೆಲ್ಲ ಮಾಡ್ತೀರಾ, ಇದೆಲ್ಲ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಿ. ನಾನು ಓದಲಿಕ್ಕೆ ಸಿದ್ಧ ಇದ್ದೀನಿ. ಯಾಕೆ ಅಂತಂದರೆ ಐ ಆಮ್ ಆಲ್ಸೋ ಪಿ ಜಿ ಸ್ಟೂಡೆಂಟ್. ಸೊ ಅದಕ್ಕೋಸ್ಕರ ನಿಮ್ಮ ಕಷ್ಟ ನನ್ನ ಕಷ್ಟನೇ ನನಗೆ ಗೊತ್ತಿರುತ್ತೆ. ಅದಕ್ಕೋಸ್ಕರ ನೀವು ಕೂಡ ಅದೇ ಥರ ಇದ್ರಿ ಅಂತ ಅಂದರೆ ಕಮೆಂಟ್ ಹಾಕಿ ಗೈಸ್, ಮತ್ತು ಲೈಕ್ ಮಾಡಿ ಗೈಸ್, ನೀವು ಇದೇ ಥರ ಕ್ಲೀನ್ ಮಾಡ್ತಾಯಿದ್ರಿ. ಓಕೆ ಗೈಸ್, ಇವಾಗ ಆಯಿತು, ಬಟ್ಟೆ ಎಲ್ಲ ವಾಶ್ ಮಾಡಿದ್ದಾಯಿತು. ಇವಾಗ ಏನಿದ್ರು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋದು. ಯಾಕೆ ಅಂತ ಅಂದರೆ ಫುಲ್ಲು ಟಯರ್ಡ್ ಗೈಸ್. ನಿಜವಾಗ್ಲೂ ನನಗೆ ಟಯರ್ಡ್ ಆಗ್ತಿದ್ದಿಲ್ಲ, ಬಟ್ ಆ ಪ್ಯಾಂಟ್ಸು ಅವೆಲ್ಲ ಇತ್ತಲ್ಲ ಅದು ಆಗಿಲ್ಲ ಗೈಸ್. ಸೊ ಅದಕ್ಕೋಸ್ಕರ ಇವಾಗ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ವೇಕಪ್ ಆಗಿ ಮತ್ತೆ ಸಿಗ್ತೀನಿ ಗೈಸ್. ಓಕೆ ಗಾಯ್ಸ್, ಇವಾಗ ತಾನೇ ಊಟ ಆಯಿತು. ಇವಾಗ ತಾನೇ ನೋಡಿದ್ರಲ್ಲ ಏನು ಊಟ ಮಾಡಿದ್ವಿ ಅಂತ. ಇವತ್ತು ಸಂಡೇ ಆಗಿರೋದ್ರಿಂದ ಸ್ವಲ್ಪ ಸ್ಪೆಷಲ್ ಮಾಡಿದ್ರು, ಚಿಕನನ್ನು ಮಾಡಿದ್ರು. ಆರಾಮಾಗಿ ತಿನ್ಕೊಂಡು, ಸ್ವಲ್ಪ ಉಪ್ಪು ಕಮ್ಮಿ ಇತ್ತು ಆದರೂ ಕೂಡ ಹಾಕ್ಕೊಂಡು ತಿಂದು ಇವಾಗ ಓದ್ಕೋತಾ ಇದ್ದೀನಿ. ನೋಡ್ತಾ ಇರ್ಬೋದು ನೋಡಿ, ಇದು ಸ್ವಲ್ಪ ರೆಕಾರ್ಡ್ ಬರೆಯೋದಿದೆ. ಇದನ್ನು ಬರೆದಾದ್ಮೇಲೆ ಇಲ್ಲಿ ಆವಾಗಲೇ ಫುಲ್ ಚಳಿ ಇತ್ತು ಗೈಸ್, ಅದಕ್ಕೋಸ್ಕರ ಇದನ್ನು ಹೊಚ್ಕೊಂಡು ಕೂತ್ಕೊಂಡಿದ್ದೆ. ಇವಾಗ ರೆಕಾರ್ಡ್ ಬರೆಯೋದಿದೆ, ರೆಕಾರ್ಡನ್ನು ಬರೆದು ಆಮೇಲೆ ಮಲ್ಕೊಂಡ್ರೆ ಆಯಿತು. ಓಕೆ ಗೈಸ್, ಇವಾಗ ರೆಕಾರ್ಡ್ ಎಲ್ಲ ಬರೆಯೋದಾಯಿತು. ಇನ್ನೇನು ಇವಾಗ ಮಲ್ಕೊಳ್ಳೋ ಅಂತ ಸ್ಟೇಜ್ ಇವಾಗ ಬಂದಿದೆ. ಇವಾಗ ಟೈಮ್ ಆಗಿದೆ ಆಲ್ರೆಡಿ. ಇನ್ನೇನು ಮಲ್ಕೊಳ್ಳೋದು ಅಷ್ಟೇ ಟೈಮ್ ಇರೋದು. ಇವಾಗ ಮಲ್ಕೊಂಡು ಮಾರ್ನಿಂಗ್ ಬೇಗ ವೇಕಪ್ ಆಗಲಿಕ್ಕೆ ಟ್ರೈ ಮಾಡೋಣ. ಆಲ್ರೆಡಿ ವಾಯ್ಸ್ ಹೋಗ್ಬಿಟ್ಟಿದೆ ಗೈಸ್. ಯಾಕೆ ಅಂತ ಅಂದರೆ ಲೈವ್ನಲ್ಲೂ ಮಾತಾಡಬೇಕು, ಮತ್ತು ರೀಲ್ಸಲ್ಲೂ ಮಾತಾಡಬೇಕು, ಮತ್ತು ಇಲ್ಲಿ ಮಾತಾಡಬೇಕು ಅಂತ ಅಂದರೆ ಆಗಲ್ಲ. ನೋಡಿ ಆಲ್ರೆಡಿ ಕೂತ್ಕೊಂಡ್ಬಿಟ್ಟಿದ್ದೀನಿ. ಇನ್ನೇನು ಇವಾಗ ಮಲ್ಕೊಳ್ಳೋದು ಅಷ್ಟೇ, ಎಲ್ಲ ರೆಡಿ ಇದೆ. ಬನ್ನಿ ಇವಾಗ ಮತ್ತೆ ಮಲ್ಕೋತೀನಿ. ಮತ್ತೆ ಟುಮಾರೋ ಮತ್ತೆ ಮುಂದಿನ ಲಾಗ್ನಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ ಗೈಸ್. ನೀವು ಬೇಗ ಮಲ್ಕೊಳ್ಳಿ, ಟೇಕ್ ಕೇರ್, ಬೈ ಬೈ ಗೈಸ್. ಮತ್ತೆ ಸಿಗ್ತಾ ಇರ್ತೀನಿ. ಅಲ್ಲಿವರೆಗೂ ಮಿಸ್ ಮಾಡ್ಕೋತಾ ಇರಿ.